ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾವಿನಕಾಯಿಯಿಂದ ಒಂದು ಸಿಹಿ ಉಪ್ಪಿನಕಾಯಿ ಅಥವಾ ಸ್ವೀಟ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಮಾವಿನಕಾಯಿ ಸಿಹಿ ಉಪ್ಪಿನಕಾಯಿ ತುಂಬಾ ವಿಶೇಷ, ತುಂಬ ರುಚಿಯಾಗಿರುತ್ತೆ. ಹಾಗೆ 1 ವರ್ಷಗಳ ಕಾಲ ಶೇಖರಿಸಿ ಇಟ್ಕೋಬೋದು. ಹಾಗೆ ಇದ್ರ ಜೊತೆಗೆ ಒಂದು ಮಾವಿನಕಾಯಿಂದು ಹೆಲ್ತ್ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗಿದ್ರೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ 1 kg ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಆದಷ್ಟು ಹುಳಿ ಕಡಿಮೆ ಇರೋವಂಥದ್ದು ಅಥವಾ ಉಪ್ಪಿನಕಾಯಿಗೆ ಬಳಸುವಂಥ ಮಾವಿನಕಾಯಿನ ತೊಗೋಬೋದು. ಈ ಮಾವಿನಕಾಯಿನ ಸಿಪ್ಪೆ ತೆಗೆದು ನಾನು ಈ ರೀತಿ ಕ್ಯೂಬ್ ಥರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಬೇಯಿಸಿದಾಗ ಅದು ಕರ್ಗೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಮಾವಿನಕಾಯಿನ ಬೇಯೋದಕ್ಕೆ ಹಾಕಿದ್ರೆ ಅದು ಮಾವಿನಕಾಯಿ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ಆ ನೀರು ಹಾಕ್ಕೊಂಡು ನೀರು ಕುದಿಯೋದಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ ಹೋಳುಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಸ್ಟ್ ಆ ಮಾವಿನಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಷ್ಟು ಮಾತ್ರ ಬೇಯಿಸಬೇಕು. ತುಂಬ ಜಾಸ್ತಿ ಬೇಯಿಸಬಾರ್ದು, ಆಗ ಚೆನ್ನಾಗಿರೋದಿಲ್ಲ. ನೋಡಿ, ಇಲ್ಲಿ ಹದವಾಗಿ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಇದು ಬೆಂದಿರೋದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ರೀತಿ ಒಂದು ಪೀಸ್ ತೊಗೊಂಡು ಒಂದು ಚಾಕು ಸಹಾಯದಿಂದ ಈ ರೀತಿ ಮಾಡಿದ್ರೆ ಅದು ಸುಲಭವಾಗಿ ಕಟ್ಟಾಗಬೇಕು, ಆಗ ಅದು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಈಗ ಇದು ಕರೆಕ್ಟಾಗಿ ಕಟ್ಟಾಗ್ತಾಯಿದೆ. ಹಾಗಾಗಿ ಇದನ್ನು ಆಫ್ ಮಾಡ್ಕೊಂಬಿಟ್ಟು ಈ ಮಾವಿನಕಾಯಿನ ಸೋಸ್ಕೊಂಬಿಡೋಣ. ಇದರಲ್ಲಿರೋಂಥ ನೀರೆಲ್ಲ ತಗೊಂಡ್ಬಿಡೋಣ. ಈ ಮಾವಿನಕಾಯಿ ಪೀಸ್ಗಳಿಂದ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ, ಈ ಮಾವಿನಕಾಯಿ ಬೆಂದಿರೋವಂಥ ನೀರು ಕೂಡ ಅಷ್ಟೇ, ಇಷ್ಟು ನೀರು ಬಂದಿದೆ. ಈ ನೀರನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಇದರಿಂದ ಇನ್ನೊಂದು ರೆಸಿಪಿ ಮಾಡೋದನ್ನು ತೋರಿಸ್ತೀನಿ. ಹಾಗಾಗಿ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ಖಂಡಿತ ನೋಡಿ. ಈಗ ನೋಡಿ, ಈಗ ನಾನು ಮಾವಿನಕಾಯಿ ಬೇಯಿಸ್ಕೊಂಡಿದ್ನಲ್ಲ, ಅದೇ ಪಾತ್ರೆಗೆ 3 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಮುಳುಗೋಷ್ಟು ಒಂದು ಅರ್ಧ ಕಪ್ಪಷ್ಟು ಅಥವಾ 3/4 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈ ಸಕ್ಕರೆ ಕರಗಿ ಪಾಕ ಬರಬೇಕು ಅಷ್ಟೇ. ಹಾಗೆ ಇಲ್ಲಿ ಈ ಸಕ್ಕರೆ ಕರಗೋವಾಗ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು. ಯಾಕಂದರೆ ಆ ಸಕ್ಕರೆ ಕೆಳಗಡೆ ಕ್ಯಾರಮಲೈಸ್ ಆಗಬಾರ್ದು, ಆಗ ಅದು ಕಲರ್ ಚೇಂಜ್ ಆಗೋಗುತ್ತೆ. ಅದಕ್ಕೋಸ್ಕರ ಮಧ್ಯೆ ಈ ರೀತಿ ಕೈ ಆಡಿಸ್ತಾ ಇದ್ದರೆ ಅದು ಕ್ಯಾರಮಲೈಸ್ ಆಗೋಲ್ಲ. ಈಗ ನೋಡಿ, ಇದು ಒಂದೆಳೆ ಪಾಕ ಬಂದಿದೆ. ನೋಡಿ, ಇಲ್ಲಿ ಹೀಗೆ 2 ಬೆರಳ ಮಧ್ಯ ಈ ಪಾಕನ ಇಟ್ಕೊಂಡ್ರೆ ಒಂದು ಎಳೆ ರೀತಿ ಬರ್ತಾ ಇದೆ. ಇದು ಒಂದೆಳೆ ಪಾಕ ಅಂತ ಹೇಳ್ತಾರೆ. ಈಗ ಇದಕ್ಕೆ ನಾನು ಸ್ಟವ್ನ ಸಣ್ಣ ಉರಿ ಮಾಡಿಕೊಂಡು ಈ ಬೇಯಿಸಿ ಇಟ್ಕೊಂಡಿರೋಂಥ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಈ ನಿಂಬೆಹಣ್ಣು ಹಿಂಡ್ಕೊಳ್ಳೋದ್ರಿಂದ ಆ ಸಕ್ಕರೆ ಕ್ರಿಸ್ಟಲೈಸ್ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ನಾವು ಒಂದೆಳೆ ಪಾಕ ತಗೊಂಡಿದ್ದೀವಲ್ಲ, ಹಾಗಾಗಿ ನಿಂಬೆಹಣ್ಣು ಹಾಕ್ಕೊಂಡಿಲ್ಲ ಅಂದರೆ ಅದು ಮಾವಿನಕಾಯಿ ಜೊತೆ ಕ್ರಿಸ್ಟಲೈಸ್ ಆಗಿ ಗರಿ ಆಗೋಗುತ್ತೆ, ಕ್ರಿಸ್ಪಿ ಆಗೋಗುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು ಹಿಂಡ್ಕೋಬೇಕು. ಹಾಗೆ ಇಲ್ಲಿ ನಾನು ಒಂದೂವರೆ ಇಂಚಷ್ಟು ಚಕ್ಕೆನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 5 ಏಲಕ್ಕಿನ ಸುಮ್ಮನೆ ಸಿಪ್ಪೆ ಸಹಿತವಾಗಿ ಒಂದು ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 7-8 ದಳದಷ್ಟು ಕೇಸರಿನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಸಕ್ಕರೆದು ಪಾಕ ಒಂದೆಳೆ ಪಾಕ ಬಂದಿತ್ತಲ್ವ, ಈಗ ಮಾವಿನಕಾಯಿ ಹಾಕ್ಕೊಂಡ್ಮೇಲೆ ಆ ಪಾಕ ಹೊಟ್ಟೋಗಿದೆ. ಯಾಕಂದರೆ ಆ ಮಾವಿನಕಾಯಿ ಬೆಂದಾಗ ಅದು ನೀರಿನಂಶನೆಲ್ಲ ಹೀರ್ಕೊಂಡಿರುತ್ತಲ್ಲ, ಆ ಬೆಂದಿರೋಂಥ ಮಾವಿನಕಾಯಿ ಹಾಕ್ಕೊಂಡಿರೋದ್ರಿಂದ ಈ ಸಕ್ಕರೆನಲ್ಲಿರೋಂಥ ಪಾಕ ಹೋಗಿ ಆ ಒಂದೆಳೆ ಪಾಕ ಬರ್ತಾಯಿಲ್ಲ ಇವಾಗ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಈಗ ಇದು ಕುದೀತಾ ಇದ್ದಷ್ಟು ಚೆನ್ನಾಗಿ ನೊರೆ ಬರೋದಕ್ಕೆ ಶುರುವಾಗಿದೆ. ಇದು ಚೆನ್ನಾಗಿ ಕುದ್ದು ಆ ನೊರೆ ಎಲ್ಲ ಕಡಿಮೆ ಆಗಬೇಕು, ಆಗ ಅದು ಮತ್ತೆ ಪಾಕ ಬರೋದಕ್ಕೆ ಶುರುವಾಗುತ್ತೆ. ಆ ಮಾವಿನಕಾಯಿನಲ್ಲಿರೋಂಥ ನೀರಿನಂಶ ಎಲ್ಲ ಹೋಗಿ ಮತ್ತು ಆ ಸಕ್ಕರೆ ಒಂದೆಳೆ ಪಾಕ ಬರಬೇಕು. ಹಾಗೆ ಆ ಮಾವಿನಕಾಯಿ ಕೂಡ ಅಷ್ಟೇ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು. ಈಗ ನೋಡಿ, ಒಂದು ಮಾವಿನಕಾಯಿ ಪೀಸ್ ತೋರಿಸ್ತಾ ಇದ್ದೀನಿ, ಅದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿಲ್ಲ, ಅದು ಇನ್ನೂ ಸ್ವಲ್ಪ ಬಿಳಿ ಅಂಶ ಎಲ್ಲ ಹಾಗೇ ಇದೆ ಅಲ್ವಾ. ಹಾಗಾಗಿ ಅದು ಇನ್ನೂ ಸ್ವಲ್ಪ ಬೇಯಬೇಕು. ಹಾಗೆ ಇದನ್ನು ಉರಿ ಜಾಸ್ತಿ ಮಾಡಬಾರ್ದು, ಇದು ಆದಷ್ಟು ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಇದು ಸ್ವಲ್ಪ ಒಂದು 15 ರಿಂದ 20 ನಿಮಿಷ ಆಗುತ್ತೆ ಸಮಯ. ಹಾಗೆಯೇ ಇದು ಈ ಮಾವಿನಕಾಯಿ ಕೂಡ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು. ಮತ್ತು ಇದು ಒಂದೆಳೆ ಪಾಕ ಬರಬೇಕು. ಆ ಪಾಕನ ತೆಗೆದು ನೋಡಿದ್ರೆ ಆ ರೀತಿ ಬೇಯಬೇಕು. ಈಗ ನೋಡಿ, ಇದು ಒಂದು 20 ನಿಮಿಷ ಆಗಿದೆ. ನೊರೆ ಕೂಡ ನೋಡಿ ಫುಲ್ಲು ಕಮ್ಮಿ ಆಗಿದೆ. ಹಾಗೆ ಈ ಮಾವಿನಕಾಯಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಫುಲ್ಲು ಜೆಲ್ಲಿ ಥರ ಕಾಣಿಸ್ತಾ ಇದೆ. ಫುಲ್ಲು
ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಥರ ಆಗಿದೆ. ಹಾಗಾಗಿ ಇದು ಚೆನ್ನಾಗಿ ಕರೆಕ್ಟಾಗಿ ಹದವಾಗಿ ಬೆಂದಿದೆ. ಹಾಗೆ ಇವಾಗ ಪಾಕನ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಸಣ್ಣ ಪ್ಲೇಟ್ಗೆ ಒಂದು ಸ್ವಲ್ಪ ಈ ರೀತಿ ಈ ಪಾಕನ ಹಾಕ್ಕೊತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಈ ರೀತಿ 2 ಬೆರಳು ಸಹಾಯದಿಂದ ಈ ರೀತಿ ಈ ಪಾಕನ ಎತ್ಕೊಂಡು ಮುಟ್ಟು ನೋಡಿದ್ರೆ ನೋಡಿ, ಇಲ್ಲಿ ಒಂದೆಳೆ ಪಾಕ ಬರ್ತಾ ಇದೆ. ಮತ್ತು ಈಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ, ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಈ 2 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ಈ ಬಾದಾಮಿ ಮತ್ತು ಗೋಡಂಬಿ ಹಾಕೊಂಡ್ಮೇಲೆ ಕುದಿಸೋಂಥ ಅವಶ್ಯಕತೆ ಇಲ್ಲ. ಆ ಸಕ್ಕರೆ ಪಾಕದಲ್ಲಿ ಅದು ಚೆನ್ನಾಗಿ ನೆಂದರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಇಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ಹಾಗೆ ತಣ್ಣಗಾದ ನಂತರ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ 1 ವರ್ಷಗಳ ಕಾಲ ಇಟ್ಕೊಂಡು ನೆಕ್ಸ್ಟ್ ಮಾವಿನಕಾಯಿ ಸೀಸನ್ ಬರೋ ತನಕ ಇಟ್ಕೊಂಡು ತಿನ್ಬೋದು. ಇದು ಚಪಾತಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬ್ರೆಡ್ ಜೊತೆ ಜಾಮ್ ಥರ ಸ್ಪ್ರೆಡ್ ಮಾಡ್ಕೊಂಡು ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಮಸಾಲೆ ಪದಾರ್ಥ ಹಾಕಿದ್ದೀವಿ, ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಹಾಗೆ ಆ ಮಾವಿನಕಾಯಿನ ಹುಳಿ ಅಂಶ ಎಲ್ಲ ಸೇರಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ರುಚಿಕರವಾದಂಥ ಮಾವಿನಕಾಯಿಯ ಸಿಹಿ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಮುರಬ್ಬ ತಿನ್ನೋದಕ್ಕೆ ಸಿದ್ಧ ಆಗಿದೆ. ನೋಡಿ, ಇಲ್ಲಿ ಬಾಟಲ್ಗೆ ಹಾಕ್ತಾಯಿದ್ರೆ ಅದು ನೋಡೋದಕ್ಕೆ ಅಷ್ಟೇ ಎಷ್ಟು ಕಲರ್ಫುಲ್ ಆಗಿದೆ. ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಮಧ್ಯದಲ್ಲಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಶುಗರ್ ಸಿರಪ್ಪಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ, ಹಾಗಾಗಿ ಇದು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಅಥವಾ ಉಪ್ಪಿನಕಾಯಿ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಅಲ್ವಾ, ಈ ರೀತಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ 1 ವರ್ಷಗಳ ಕಾಲ ಇಟ್ಕೊಂಡು ನೆಕ್ಸ್ಟ್ ಮಾವಿನಕಾಯಿ ಸೀಸನ್ ತನಕ ಮಾವಿನಕಾಯಿ ರುಚಿನ ಆಸ್ವಾದಿಸ್ತಾ ಇರ್ಬೋದು. ಈಗ ನೋಡಿ, ನಾನು ಒಂದು ಚಪಾತಿ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿ ತೋರಿಸ್ತೀನಿ. ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮುರಬ್ಬ. ಹೀಗೆ ಚಪಾತಿ ಮೇಲೆ ಹಾಕ್ಕೊಂಡು ಒಂದು ಬೈಟ್ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಆ ಮಾವಿನಕಾಯಿ. ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಅದು ಫುಲ್ ಸ್ಮ್ಯಾಶ್ ಆಗೋ ರೀತಿ ಇದೆ. ಬಟ್ ಆದರೆ ಅದು ಫುಲ್ ಸ್ಮ್ಯಾಶ್ ಆಗಿಲ್ಲ, ಕ್ಯೂಬ್ಸ್ ಥರನೇ ಇದೆ. ನಾವು ಅದನ್ನು ಬೈಟ್ ಮಾಡೋವಾಗ ಅದನ್ನು ಮುಟ್ಟಿದ್ರೆ ಫುಲ್ ಸ್ಮ್ಯಾಶ್ ಆಗ್ತಾಯಿದೆ. ಹಾಗೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗ ನಾವು ಮಾವಿನಕಾಯಿನ ಬೇಯಿಸಿದಾಗ ಅದನ್ನು ಸೋಸಿ ಇಟ್ಕೊಂಡಿರೋಂಥ ನೀರನ್ನು ಬಳಸಿ ಒಂದು ಹೆಲ್ತ್ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ನೀರನ್ನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ ನಂತರ ಈಗಾಗಲೇ ಮಾಡಿ ಇಟ್ಕೊಂಡಿರೋಂಥ ಮುರಬ್ಬಾನ ನಾನು 2 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗಾಗಲೇ ಮಾವಿನಕಾಯಿ ಬೇಯುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಉಪ್ಪು ಹಾಕ್ಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ. ಇಲ್ಲಿ ನಾವು ಮುರಬ್ಬ ಹಾಕ್ಕೊಂಡಿರೋದ್ರಿಂದ ಅದು ಎಲ್ಲ ಫ್ಲೇವರು ಇದಕ್ಕೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ನೋಡಿ, ಇಲ್ಲಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟು, ಒಂದು 1/4 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪುಡಿ, ಮತ್ತು ಒಂದು 4-5 ಪುದೀನ ಎಲ್ಲ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ರುಚಿಕರವಾದಂಥ ಮಾವಿನಕಾಯಿಯ ಹೆಲ್ತ್ ಡ್ರಿಂಕ್ ಸಿದ್ಧ ಆಗಿದೆ. ಇದು ಬಿಸಿಯಾಗಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಣ್ಣಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಬಿಸಿಯಾಗಿ ಕುಡಿಯೋವಾಗ ಕಷಾಯ ಕುಡಿದಾಗೆ ಫೀಲ್ ಆಗುತ್ತೆ. ಈಗ ನೋಡಿ, ಇದಕ್ಕೆ ನಾವು ಈಗಾಗಲೇ ಮುರಬ್ಬ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಆ ಡ್ರೈ ಫ್ರೂಟ್ಸು ಮತ್ತು ಆ ಮಾವಿನಕಾಯಿ ಪೀಸ್ ಎಲ್ಲ ಇತ್ತಲ್ವ, ಅದನ್ನು ಕೂಡ ಈ ರೀತಿ 1 ಸ್ಪೂನ್ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಈ ರೀತಿ ಮೇಲೆಯಿಂದ ಒಂದು ಪುದೀನ ಹಾಕಿ ಗಾರ್ನಿಷ್ ಮಾಡಿ ಕೊಟ್ಟರು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಣ್ಣಗೆ ಕುಡಿಬೇಕು ಅನ್ನೋದಾದರೆ ರೆಫ್ರಿಜ್ರೇಟ್ ಮಾಡಿ ಐಸ್ ಕ್ಯೂಬ್ಸ್ ಹಾಕಿ ಹಾಗೆ ನೆನೆಸಿರೋಂಥ ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಕುಡಿಯೋದ್ರೆ ತುಂಬ ಚೆನ್ನಾಗಿರುತ್ತೆ. ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.